ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಈ ಜಾಮಿಯಾ ಮಸೀದಿಯ ಜಟಾಪಟಿ ಜೋರಾಗ್ತಾ ಇದೆ. ಮತ್ತೆ ಮುನ್ನೆಲೆಗೆ ಇದೀಗ ಹನುಮ ಮಂದಿರ ವರ್ಸಸ್ ಮಸೀದಿಯ ಫೈಟ್ ಮುನ್ನೆಲೆಗೆ ಬಂದಿದ್ದು, ಸಂಕೀರ್ತನ ಯಾತ್ರೆಯಲ್ಲಿ ಏಕಾಏಕಿ ತಳ್ಳಾಟ ನೂಕಾಟ ಆಗಿದೆ. ಜಾಮಿಯಾ ಮಸೀದಿಯ ಬಳಿ ಬರ್ತಾ ಇದ್ದಂತೆ ಭಜರಂಗ ದಳದವರ ಅಬ್ಬರ ಜೋರಾಗಿತ್ತು. ಮಸೀದಿ ಬಳಿಯೇ ಭಜನೆ ಮಾಡೋಕೆ ಶುರು ಮಾಡಿದ್ರು. ಅವರನ್ನ ಕಂಟ್ರೋಲಿಗೆ ತಗೊಳ್ಳೋಕೆ ಖಾಕಿ ತನ್ನ ಎಲ್ಲ ಸರ್ವ ಪ್ರಯತ್ನಗಳನ್ನು ಮಾಡಿದ್ರು. ಶಾಂತಿಯುತವಾಗಿ ಸಂಕೀರ್ತನ ಯಾತ್ರೆ ಮತ್ತು ಮೆರವಣಿಗೆ ಸದ್ಯಕ್ಕೆ ನೆರವೇರಿದೆ. ಸಂಕೀರ್ತನ ಯಾತ್ರೆ ಮೆರವಣಿಗೆಯನ್ನ ಯಶಸ್ವಿಯಾಗಿ ಸದ್ಯಕ್ಕೆ ಮುಕ್ತಾಯ ಮಾಡಿದ್ದಾರೆ. ಬಟ್ ಮಸೀದಿಯ ಬಳಿ ಸ್ವಲ್ಪ ಪರಿಸ್ಥಿತಿ ಹದಗೆಟ್ಟಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇತ್ತು. ತಳ್ಳಾಟ ನೂಕಾಟ ಆಯಿತು. ಪರಿಸ್ಥಿತಿಯನ್ನ ಕಂಟ್ರೋಲಿಗೆ ತಗೊಳ್ಳೋಕೆ ಪೊಲೀಸರು ಸ್ವಲ್ಪ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನ ಬಳಸಿದ್ದಾರೆ ಇವತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ನೋಡಿ, ಈ ಜಾಮಿಯಾ ಮಸೀದಿ ಆಗೋಕ್ಕಿಂತ ಮುಂಚೆ ಅಲ್ಲಿ ಈ ಆಂಜನೇಯ ದೇವಸ್ಥಾನ ಇತ್ತು. ಇದು ಇವತ್ತು ನೆನ್ನೆದಲ್ಲ, ದಶಕಗಳಿಂದಲೂ ಈ ಹೋರಾಟ ಕೇಳಿ ಬರ್ತಲೇ ಇದೆ. ಅದನ್ನ ಒಡೆದಾಕಿ ಅಲ್ಲಿ ಮಸೀದಿ ಕಟ್ಟಿದ್ದಾರೆ. ನಾವು ಇವತ್ತಲ್ಲ ನಾಳೆ ಅಲ್ಲಿ ನಮ್ಮ ಆಂಜನೇಯ ದೇವಸ್ಥಾನವನ್ನ ಕಟ್ಟೇ ತೀರ್ತೀವಿ ಅಂತ ಹಿಂದೂಗಳ ವಾದ. ಏನಾಗ್ಲಿಲ್ಲ. ಈಗ ತಾನೇ ನಾನು ಎಸ್ಪಿಗೆ ಮಾತಾಡಿದೆ. ಅಲ್ಲಿ ಏನು ಗಲಾಟೆ ಆಗಿಲ್ಲ. ಮಸೀದಿ ಮುಂದೆ ಪ್ರತಿ ಸಾರಿ ಹೋದಾಗೆ ಈ ಸಾರಿನೂ ಹೋಗಿದ್ದಾರೆ. ಅಲ್ಲಿ ಒಂದು ಪದ್ಧತಿ ಇದೆ. ಅಲ್ಲಿ ಹೋದಾಗ ಮಸೀದಿ ಮುಂದೆ ಕೂತ್ಕೊಂಡು ಭಜನೆ ಮಾಡಿ ಮುಂದಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಹೆಚ್ಚು ಜನ ಸೇರಿದ್ದಾರೆ. ಅದನ್ನ ಅವರು ಪೊಲೀಸ್ನವರು ಆಯ್ತಪ್ಪ ನಿಮ್ ಸಮಯ ಆಯ್ತು ಅಂತ ತಳ್ಳಿ ಮುಂದೆ ಕಳಿಸಿದ್ದಾರೆ ಅಷ್ಟೇ. ಬೇರೆ ಏನು ಗಲಾಟೆ ಆಗಿಲ್ಲ. ದಟ್ ಈಸ್ ದಿ ರಿಪೋರ್ಟ್ ಐ ಗಾಟ್ ಫ್ರಮ್ SP ಡೈರೆಕ್ಟ್ಲಿ. ಹೌದೌದು, ಅದೇ ರೀತಿ ಮಾಡ್ತಾರೆ. ಇವತ್ತು ನಿಮಿಷಾಂಬ ಟೆಂಪಲ್ನಿಂದ ಪ್ರಾರಂಭವಾದ ಹನುಮ ಮಾಲಾ ಸಂಕೀರ್ತನ ಯಾತ್ರೆ ಸುಮಾರು 12 ಗಂಟೆಗೆ ಅಲ್ಲಿ ಪ್ರಾರಂಭವಾಗಿ ಗಂಜಾ ಮುಖಾಂತರ ಬಂದು ಈ ಒಂದು ಜಾಮಿಯಾ ಮಸೀದಿ ಸರ್ಕಲ್ಗೆ ಸುಮಾರು 3 ಗಂಟೆಗೆ ಬಂದಿತ್ತು. ಇಲ್ಲಿಂದ ಒಂದು 15-20 ನಿಮಿಷದಲ್ಲಿ ಪ್ರೊಸೆಷನ್ನು ಪಾಸಾಗಿ ಈಗ ಪೇಟೆ ಬೀದಿಗೆ ಹೋಗ್ತಾ ಇದೆ. ಸುಮಾರು 5,000ದಷ್ಟು ಹನುಮ ಮಾಲಾಧಾರಿಗಳು ಈ ಒಂದು ಪ್ರೊಸೆಷನಲ್ಲಿ ಭಾಗವಹಿಸಿದರು. ಒಟ್ಟಾರೆಯಾಗಿ ಪೀಸ್ಫುಲ್ಲಾಗಿ ಪ್ರೊಸೆಷನ್ನ ತೆಗೆದುಕೊಂಡು ಹೋಗುವಲ್ಲಿ ನಮ್ಮ ಪೊಲೀಸ್ ಬಂದೋಬಸ್ತ್ ಚೆನ್ನಾಗಿ ವ್ಯವಸ್ಥೆ ಮಾಡಲಾಗಿತ್ತು. ಶಾಂತಿಯುತವಾಗಿ ಪ್ರೊಸೆಷನ್ ಮುಂದೆ ಹೋಗ್ತಾ ಇದೆ. ಇನ್ನೊಂದು ಅವರ್ಗೆ ಎಲ್ಲ ಕಂಪ್ಲೀಟ್ ಆಗುವಂಥ ಸಾಧ್ಯತೆ ಇದೆ. ಇವತ್ತು